ಮಾಹಿತಾಗ ಅಂದರೆ ಅಂದರೆ ಯಾಕೆ ಅದನ್ನು ಕಲಿಬೇಕಂತ ಅನಿಸ್ತು? ಯಾಕೆ ಜರ್ಮನ್ ಭಾಷೆನ? ಈಗ ತಮಿಳು, ತೆಲುಗು, ಎಲ್ಲ ಭಾಷೆ ಕಲಿಬೇಕು ಅಂತ ಎಲ್ಲ ಭಾಷೆ ಕಲಿಬೇಕಂತ ಇಷ್ಟ ಮಾಹಿತಾಗೆ. ವಾವ್, ಸೂಪರ್. ಓಕೆ, ಇನ್ನು ಫೈನಲಿ ಕಂದ ನೆಕ್ಸ್ಟ್ ಏನು ಅಂದರೆ ನೀನು ಹೇಳಿದೆ ನಿನ್ನ ಗುರಿ ಏನು ಅಂತ ಹೇಳ್ಬಿಟ್ಟು ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು. ನೀನು ಆ್ಯಕ್ಟರ್ ಆಗದೆ ಇದ್ದಿದ್ರೆ, ಬರೀ ಓದ್ಕೊಂಡೇ ಹೋಗಿದ್ದಿದ್ರೆ, ಈಗ ಫ್ಯಾಮಿಲಿಲಿ ಎಷ್ಟೋ ಜನ ಮಕ್ಕಳಿಗೆ ನಟನೆ ಇಷ್ಟ ಇರುತ್ತೆ, ಬಟ್ ಫ್ಯಾಮಿಲಿಲಿ ಬೇಡ ಅಂತ ತಡೀತಾರೆ. ಸೊ ಮಹಿತಂಗೆ ಇನ್ ಕೇಸ್ ಏನಾದರೂ ಅಪ್ಪ ಅಮ್ಮ ಬೇಡಪ್ಪ ಆ್ಯಕ್ಟಿಂಗ್ ಅಂದಿದ್ದಿದ್ರೆ ಮಹಿತ ಏನಾಗ್ತಾಯಿದ್ರು? ಏನಾಗಕ್ಕೆ ಇಷ್ಟ? ಈಗ ಡಾಕ್ಟರಾ, ಇಂಜಿನಿಯರಾ, ಟೀಚರಾ, ಏನಾಗಕ್ಕೆ ಇಷ್ಟ ಆಯಿತು? ಟೀಚರ್. ಓಕೆ, ಹಾಗಿದ್ರೆ ನಿಮ್ಮ ಮ್ಯಾಮ್ನ ಇಮಿಟೇಟ್ ಮಾಡ್ಬೋದಾ ಟೀಚರ್ ಅಂತ ಹೇಳಿದ್ರೆ? ಬಿಕಾಸ್ ಎಲ್ಲ ಮಕ್ಕಳು ಮನೇಲಿ ಬಂದು ಒಂದು ಕೋಲ್ ಇಟ್ಕೊಂಡು ಮ್ಯಾಮ್ ಯಾವ ಥರ ಪಾಠ ಮಾಡ್ತಾರೆ ಎಲ್ಲರೂ ತೋರಿಸ್ತಾ ಇರ್ತಾರೆ. ನಾನು ನೋಡಿದ್ದೀನಿ, ನನ್ನ ಕಸಿನ್ ಸಿಸ್ಟರ್ಸ್ ಬೇಬಿ ಎಲ್ಲ ನೋಡಿದ್ದೀನಿ. ಮ್ಯಾಮ್ ಹೇಗೆ ಮಾಡ್ತಾರೋ ಮನೇಲಿ ಬಂದು ಹಾಗೆ ಮಾಡ್ತಾ ಇರ್ತಾರೆ ಮಕ್ಕಳು. ಮಹಿತನೂ ಆ ಥರ ಒಬ್ಬರು ಮ್ಯಾಮ್ನ ಇಮಿಟೇಟ್ ಮಾಡ್ಬೋದಾ? ನಮ್ಮ ಮ್ಯಾಮ್ನ ನಾನೇ ಸ್ಟೂಡೆಂಟ್, ನಾನೇ ಟೀಚರ್ ಅಂದ್ಬಿಟ್ಟು ಇದು ಮಾಡಬೇಕು ಅಂತ ನಾನೇ ಹೇಳ್ಕೊಡ್ತಾ ಇರ್ತೀನಿ. ಮನೇಲಿ ಬಂದು ನೀನೇ ಇಮಿಟೇಟ್ ಮಾಡ್ತಾ ಇರ್ತೀನಿ, ಆಟ ಆಡ್ತಿರ್ತೀನಿ. ಆ ಥರ ಒಬ್ಳೆ ಬೋರ್ಡ್ ಇಟ್ಕೊಂಡು ಏನಾದರೂ ಬಿಟ್ಬಿಟ್ಟು A for apple, B for ball ಅಂತ ಆಡ್ತಾ ಇರ್ತೀನಿ. ಓಕೆ, ಅಮ್ಮ ಜೊತೆಲಿ ಆಟ ಆಡೋಕ್ಕೆ ಬರ್ತಾರಾ? ಚಿಕ್ಕವಳಿದ್ದಾಗ ಬರ್ತಾಯಿದ್ರು, ಬಟ್ ಈಗ ಒಂದು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಆಗಲ್ಲ. ಬಟ್ ನಾನು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಲ್ವಾ, ಮಹಿತಾ ಪೇಜ್ ಓಪನ್ ಮಾಡಿದಾಗ ಎಲ್ಲ ರೀಲ್ಸಲ್ಲೂ ಕೂಡ ಅಮ್ಮ ಇರ್ತಾರೆ ಜೊತೆಲಿ. ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಮ್ಮ? ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಸಪೋರ್ಟಿವ್. ಓಕೆ, ಡ್ಯಾಡಿ, ಅಪ್ಪನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾರು ಇಷ್ಟ ಮಹಿತಾಗೆ? ಮತ್ತೆ ಅಪ್ಪ. ಅಮ್ಮ ಮತ್ತೆ ಅಪ್ಪ ಒಬ್ಬರು ಹೇಳಬೇಕು, ತುಂಬ ಇಷ್ಟ. ಅಮ್ಮ ಬಿಕಾಸ್ ಹೆಣ್ಮಕ್ಳಿಗೆ ಏನು ಗೊತ್ತಾ, ಅಪ್ಪ ಅಂದರೆ ತುಂಬ ಇಷ್ಟಪಡ್ತಿರ್ತಾರೆ. ಅಪ್ಪ ಅಂದ್ರೂ ಅಷ್ಟೇ, ಗಂಡು ಮಕ್ಳಿಗೆ ಅಮ್ಮ ಇಷ್ಟ, ಹೆಣ್ಮಕ್ಳಿಗೆ ಅಪ್ಪ ಜಾಸ್ತಿ ಇಷ್ಟಪಡ್ತಾರೆ. ಬಟ್ ಮಹಿತಾಗೆ ಉಲ್ಟಾ, ಅಮ್ಮನೇ ಜಾಸ್ತಿ ಇಷ್ಟ. ಓಕೆ, ಇನ್ನು ಟೈಮೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಮನೆಯಲ್ಲಿ ಮಹಿತಾ? ಮಾರ್ನಿಂಗ್ ಟು ಈವ್ನಿಂಗ್ ನಿಮ್ಮದು ರುಟೀನ್ ಹೇಳಿಬಿಡಿ. ಮಾರ್ನಿಂಗ್ ಟು ಈವ್ನಿಂಗಾ? ಶೂಟ್ ಇದ್ದಾಗ ಅವರು 6 ಗಂಟೆಗೆ ಯಾವಾಗಲೂ ಕರೀತಾರೆ, 7 ಗಂಟೆಗೆ. ಆದರೆ ಕೆಲವೊಂದು ಸರ್ತಿ 5 ಗಂಟೆಗೆ, 1 ಗಂಟೆಗೆ ಕರೀತಾ ಇರ್ತಾರೆ. ಶೂಟಿಂಗ್ ಇಲ್ಲದೆ ಇದ್ದಾಗ ನಾನು ಬೇಗ ಎದ್ದೇಳ್ತೀನಿ, ಮತ್ತು ಹಲ್ಲು ಉಜ್ಕೋತೀನಿ, ತಿಂಡಿ ತಿಂತೀನಿ. ತಿಂಡಿ ತಿಂದಾದ್ಮೇಲೆ ಒಂದು ನೀರು ಕುಡಿತೀನಿ, ಆಟ ಆಡ್ತೀನಿ. ಮತ್ತು ನನ್ನ ಫ್ರೆಂಡ್ಸ್ ಮನೆ ಹತ್ರನೇ, ಅಂದರೆ ಅವ್ರು ನಮ್ಮ ಮನೆಯಲ್ಲೇ ಇರ್ತಾರೆ. ಕೆಲವೊಂದು ಸರ್ತಿ ಕರೀತಾರೆ, ಮಧ್ಯಾಹ್ನನೋ ಈವ್ನಿಂಗೋ ರಾತ್ರಿನೋ ಆಟ ಆಡೋದಕ್ಕೆ. ಕೆಲವೊಂದು ಸರ್ತಿ ಕರೆಯಲ್ಲ. ಅದಕ್ಕೆ ಕರೆದೇ ಇಲ್ಲದೆ ಆಗ ಏನು ಮಾಡ್ತೀನಿ, ನಾನೇ ಆಟ ಆಡ್ತಿರ್ತೀನಿ. ಒಬ್ಬರೇ ಆಟ ಆಡ್ತಾರೆ? ಹಾಂ, ಅಥವಾ ಯಾರ ಜೊತೆನಾದರೂ ಫೋನ್ ಮಾಡಿ ಮಾತಾಡ್ಕೋತಾ ಇರ್ತೀನಿ. ಓ, ಆಗಲೇ ಫೋನಲ್ಲಿ ಮಾತಾಡೋದೆಲ್ಲ ಫ್ರೆಂಡ್ಸ್ ಜೊತೆಗೆ? ಸೂಪರ್, ಫಾರ್ ಎ ಟೈಮ್ ಪಾಸ್. ಓಕೆ, ಯಾವ ಗೇಮ್ ತುಂಬ ಇಷ್ಟ ಮಹಿತಾಗೆ? ಔಟ್ಡೋರ್ ಗೇಮ್ಸ್ ಇಷ್ಟನಾ, ಇಂಡೋರ್ ಗೇಮ್ಸ್ ಇಷ್ಟನಾ? ಅಂದರೆ ಮನೆ ಒಳಗಡೆ ಆಟ ಆಡೋ ಗೇಮ್ಸ್ ಇಷ್ಟನಾ ಅಥವಾ ಹೊರಗಡೆ ಜಾಸ್ತಿ ಇಷ್ಟ? ಹೊರಗಡೆ ಆಟ ಆಡೋದಕ್ಕೆ ಇಷ್ಟ. ಓಕೆ, ನೆಕ್ಸ್ಟು ಈಗ ಅಮ್ಮ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿದೆ, ಅಪ್ಪ ಸಪೋರ್ಟಿವ್ ಮಾಡ್ತಾರೆ ಅಂತ ಹೇಳಿದೆ, ಮತ್ತು ಅತ್ತೆ ಒಬ್ಬರು ತುಂಬ ಹೇಳ್ಕೊಡ್ತಾರೆ, ಹೋಮ್ವರ್ಕ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ಓವರ್ ಆಲ್ ಫ್ಯಾಮಿಲಿ ಅಂತ ಬಂದಾಗ ನೀವು ಯಾವುದೋ ಒಂದು ಫಂಕ್ಷನಿಗೆ ಹೋಗಿರ್ತೀರಾ, ಅಟೆಂಡ್ ಮಾಡಿರ್ತೀರಾ. ಸೊ ಇವಾಗ ಆಚೆ ಕಡೆ ಬಂದಾಗ ಹೇಗೆ ಜನ ಎಲ್ಲ ಮುಗಿಬಿಟ್ಟು ಸೆಲ್ಫಿ ಎಲ್ಲ ತೊಗೊಳಕ್ಕೆ ಮುಂದಾಗ್ತಾರೆ. ಸೊ ಫ್ಯಾಮಿಲಿಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಏನು ಹೇಳ್ತಾರೆ? ನೀನು ಓದ್ಕೊಂಡು ಹೋಗಪ್ಪ ಸಾಕು, ಇದೆಲ್ಲ ಬೇಡ ಅಂತಲೂ ಹೇಳೋರು ಇರ್ತಾರೆ ತುಂಬ ಜನ. ಅಥವಾ ಇಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ, ಹೀಗೆ ಮಾಡೋದು ಫ್ಯಾಮಿಲಿ ಅಂತ ಅಂದಮೇಲೆ ಒಬ್ಬೊಬ್ರು ಒಂದೊಂದು ಥರ ಕಮೆಂಟ್ ಮಾಡ್ತಾರೆ. ಮಹಿತಾಗೆ ಅತಿ ಹೆಚ್ಚು ಕಮೆಂಟ್ಸ್ ಯಾವ ಥರ ಬಂದಿದೆ? ಪಾಸಿಟಿವ್ ಬಂದಿದೆಯಾ, ನೆಗೆಟಿವ್ ಬಂದಿದೆಯಾ? ಪಾಸಿಟಿವ್ ಅಂದರೆ ನೆಗೆಟಿವ್ ಅಂದರೆ ಗೊತ್ತಿಲ್ಲ. ಸದ್ಯಕ್ಕೆ ಏನೇನು ಹೇಳಿದ್ದಾರೆ ಅಂತಂತೆ, ನೀನು ಚುಕ್ಕಿ ಥರ ಮಾಡ್ತೀಯ ತಾನೆ, ಚುಕ್ಕಿ ಸೀರಿಯಲ್ ಮಾಡ್ತೀರಾ ಅಂತ ಅಂತಾರೆ. ನಮ್ಮ ಪೇರೆಂಟ್ಸ್ನ ಫೋಟೋ ತಕ್ಕೋಬೋದಾ ಅಂತ ಫೋಟೋ ತಕ್ಕೋತಾರೆ ಅಷ್ಟೇ, ಎಲ್ರಿಗೂ ಪೋಸ್ ಕೊಡೋದು ನಗ್ನಗ್ತಾ. ಓಕೆ, ಇನ್ನು ಚುಕ್ಕಿ ತಾರೆ ಧಾರಾವಾಹಿಯಲ್ಲಿ ಮಹಿತಾ ಅವರು ಒಳ್ಳೊಳ್ಳೆ ಆರ್ಟಿಸ್ಟ್ಗಳೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದೆ. ಯಾರು ತುಂಬ ಇಷ್ಟ? ಮತ್ತು ಸೆಟ್ಟಲ್ಲಿ ಎಲ್ಲರೂ ಹೇಗಿರುತ್ತೆ? ಸೀರಿಯಲ್ ಸೆಟ್ ಅಂದಮೇಲೆ ಒಂದು ಫ್ಯಾಮಿಲಿ ಥರ ಇರ್ತಾರೆ ಎಲ್ಲರೂ. ಸೊ ಮಹಿತಾ ಅವ್ರು ಹೇಗಿರ್ತಾರೆ ಎಲ್ಲರ ಜೊತೆ? ಯಾರು ತುಂಬ ಫೇವ್ರೆಟ್ ಮಹಿತಾಗೆ ಸೆಟ್ಟಲ್ಲಿ? ಮಕ್ಕಳಲ್ಲಿ ಅಲ್ಲಿ 3 ಜನ ಮಕ್ಕಳು ಇರ್ತಾರೆ ನನ್ನ ಜೊತೆ, ಅವ್ರು ಇಷ್ಟ 3 ಜನ. ಮತ್ತು ಪೇರೆಂಟ್ಸಲ್ಲಿ ಅಪ್ಪ ಮತ್ತು ಅಮ್ಮ. ಓಕೆ, ಪಾತ್ರಧಾರಿಗಳು, ಅಪ್ಪನ ಪಾತ್ರಧಾರಿ, ಅಮ್ಮನ ಪಾತ್ರಧಾರಿ. ಓಕೆ, ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಮಹಿತಾ ಆ್ಯಕ್ಟಿಂಗ್ ಮಾಡುವಾಗ? ಬಿಕಾಸ್ ಎಲ್ಲ ಹಂತದಲ್ಲೂ ಕಲಿಯೋದಿರುತ್ತೆ. ನೀನು ಯಾರಿಗಾದ್ರೂ ಹೇಳ್ಕೊಡ್ತೀಯಾ ಆ್ಯಕ್ಟಿಂಗ್ ಸ್ಕಿಲ್ಸ್ನ?
ನೀನು ಯಾರಿಗಾದ್ರೂ ಹೇಳ್ಕೊಟ್ಟಿದ್ದು ಉಂಟಾ? ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಮಕ್ಳು ಇರ್ತಾರೆ ಅಲ್ವಾ ನಿನ್ನ ಜೊತೆಗೆ, ಅವರೆಲ್ಲ ಈಗ ಮಾತಾಡ್ಕೊತಾರೆ ಎಲ್ಲರೂ ಮಕ್ಕಳು. ನಾವು ಮಕ್ಳ ಜೊತೆ ಕೆಲವೊಂದು ಸತಿ ಅವ್ರು ನಮ್ಮ ಜೊತೆ ಬರ್ತಿರ್ತಾರೆ ಆಟ ಆಡೋಕ್ಕೆ, ಅಂದರೆ ಸೀರಿಯಲಲ್ಲಿ. ಆವಾಗ ಬ್ರೇಕ್ ಇದ್ದಾಗ ನಾವೆಲ್ಲ ಆಟ ಆಡ್ತಾ ಇರ್ತೀವಿ. ಸುಮ್ಮನೆ ಈ ಥರ ಮೂವಿ ಮಾಡೋಣ, ಆ ಥರ ಮೂವಿ ಮಾಡೋಣ ಅಂತ. ಅವಾಗ ನಾನು ಹೇಳ್ತಾ ಇರ್ತೀನಿ, ಒಬ್ಬಳು ಹುಡುಗಿ ಇದ್ದಾಳೆ, ಅವಳಿಗೆ ಹೇಳ್ತಾ ಇರ್ತೀನಿ, ಈ ಥರ ಮಾಡ್ಕೊಂಡೆ, ಆ ಥರ ಬೇಡ, ಅದೊಂದು ಸ್ವಲ್ಪ ಚೆನ್ನಾಗಿರಲ್ಲ, ಇದು ಮಾಡೋಣ, ಅದು ಮಾಡೋಣ, ಅದು ಎಲ್ಲ ಹೇಳ್ತಾ ಇರ್ತೀವಿ ನಾವು. ಆ ಥರನೇ. ಬೆಸ್ಟ್ ಫ್ರೆಂಡ್ ಯಾರು ಮಹಿತಾಗಿ? ತುಂಬ ಕ್ಲೋಸ್ ಫ್ರೆಂಡ್ ಅಂದರೆ ಯಾರಪ್ಪ? ಸ್ಕೂಲಲ್ಲಿ ಆಗಿರ್ಬೋದು, ಸೆಟಲ್ ಎಲ್ಲ ಓವರ್ ಆಲ್ ಆಗಿ ತುಂಬ ಜಾಸ್ತಿ ಮಾತಾಡೋದು, ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಯಾರು ಬೆಸ್ಟ್ ಫ್ರೆಂಡ್? ಸ್ಕೂಲಲ್ಲಿ ಹೇಳ್ತೀನಿ. ಹಾಂ, ಓಕೆ. ಖುಷಿ. ಖುಷಿ ನೋಡಿದ್ರೆ ಖುಷಿ ಪಡ್ತಾರೆ ಇವಾಗ. ನೀವು ಖುಷಿ ಹೆಸರು ಮೊದಲು ತಗೊಂಡ್ರಲ್ಲ. ಖುಷಿ ಮತ್ತು ಗುಣ, ಮೌಲ್ಯ. 3 ಜನ ಬೆಸ್ಟ್ ಫ್ರೆಂಡ್ಸ್. ಓಕೆ. ಅವರು ಏನಾದರೂ ನಟನೆ ಫೀಲ್ಡಲ್ಲಿ ಇದ್ದಾರಾ ಅಥವಾ ಇಲ್ವಾ? ನಮ್ಮ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಖುಷಿ ನಾನು ಹೆಂಗೂ ಮೊದಲೇ ಗೊತ್ತಿದ್ವಿ UKGಯಿಂದ. ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಾಗ ಗುಣ, ಅವಳು ನನ್ನ ಬಗ್ಗೆ ನೋಡ್ತಾನೆ ಇದ್ಲು. ಹಾಗೆ ಮಾತಾಡ್ತಾ ಫ್ರೆಂಡ್ಸ್ ಆದ್ವಿ. ಅಷ್ಟು ಅವಳು. ಶೋನಲ್ಲಿ ಹೇಳ, ವಂಚಿ, ಆರ್ಯ, ಪೂರ್ವಿಕಾ ಅಕ್ಕ, ಗೊಂಬೆ. ಮರ್ತೋಗ್ತಾ ಇದೆಯಾ ಫ್ರೆಂಡ್ಸ್ ನೇಮ್? ಅವ್ರು ಬೇಜಾರು ಮಾಡ್ಕೋತಾರೆ ತಾಳು. ತುಂಬ ಲಾಂಗ್ ಆಯ್ತಲ್ಲ ಅದಕ್ಕೆ. ಗೊಂಬೆ. ಏನಪ್ಪ ಮಹಿತಾ, ಸೀರಿಯಲ್ಗೆ ಹೋದ ತಕ್ಷಣ ನಮ್ಮನ್ನೆಲ್ಲ ಮರ್ತ್ಬಿಟ್ಬಿಟ್ಲು, ಇನ್ನು ಸಿನಿಮಾ ಮಾಡಿಬಿಟ್ರೆ ಮುಗ್ದೇ ಹೋಯ್ತು, ಯಾರು ನೀನು ಅಂತ ಕೇಳ್ತಾರೆ ಅನ್ಸುತ್ತೆ. ಇಲ್ಲ, ನಾನು ಇನ್ನು ವಂಚಿ ಆರ್ಯಾಗ ಅಮ್ಮ ಕೇಳ್ತಾರೆ, ಅಮ್ಮ ವಂಚಿ ಆರ್ಯ ಫೋನ್ ಮಾಡಿ ಪ್ಲೀಸ್. ಮತ್ತು ಆರ್ಯ ಮನೆಗೆ ಹೋಗಿದ್ದೀನಿ ಒಂದ್ಸಲಿ, ವಂಚಿ ಮನೆಗೆ ನಾವು ಹೋಗಿಲ್ಲ. ಮತ್ತು ಅವಳು ನಾನು ಸಣ್ಣವಳಿದ್ದಾಗ ಮನೆಗೆ ಬರ್ತಾಯಿದ್ಲು. ಅವರಮ್ಮ ಕೆಲಸದಲ್ಲಿರ್ತಾರೆ, ಅವ್ರ ಅಪ್ಪದನ್ನು ಕೆಲಸದಲ್ಲಿರ್ತಾರೆ, ಮನೇಲಿ ಒಬ್ಬಳೇ ಇರ್ತಾಳಂತ ನಮ್ಮ ಮನೇಲಿ ಬಿಟ್ಟು ಹೋಗ್ತಾಯಿದ್ರು. ಆಗ ನಾವಿಬ್ಬರು ಆಟ ಆಡ್ಕೊಂಡು ಇರ್ತಾಯಿದ್ವಿ ನಮ್ಮ ಮನೇಲಿ. ಅಲ್ಲ ವಂಚಿ, ನಿಮ್ಮ ಮನೆಗೆ ಏನಾದರೂ ಬಂದರೆ ಹೆಂಗೆ ಬ್ಯಾಲೆನ್ಸ್? ಅಷ್ಟೊಂದು ನೀನು ಇಷ್ಟೊಂದು ಪಟ್ಪಟ ಅಂತ ಪಟಾಕಿ ಹೊಡಿಯೋ ಥರ ಮಾತಾಡ್ತೀಯ, ವಂಚಿ ಅಂತೂ ಕೇಳಲೇಬೇಡ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ? ತಲೆನೋವು ಬರಲ್ವಾ ಅಂತ ಮನೇಲಿದ್ದವ್ರಿಗೆಲ್ಲ? ನನಗೆ ನಿಮಗೇನು ಗೊತ್ತು? ನಿಮ್ಮ ಕೆಲಸ ಮಾತಾಡೋದಷ್ಟೇ, ಮಾತಾಡ್ಕೊಂಡು ಆಟಾಡ್ಕೊಂಡು ಇರ್ತೀರಾ. ಮನೇಲಿ ಯಾರಾದರೂ ನನ್ನ ತಂಗಿನೋ ನನ್ನ ಕಸಿನ್ ಬಂದಿದ್ದರೆ ಪರಿಚಯ ಮಾಡಿಸ್ತೀನಿ ನನ್ನ ಫ್ರೆಂಡ್ಗೆ. ಒಂದು ದಿವಸ ನನ್ನ ತಂಗಿ ಬಂದಿದ್ಲು ಮನೆಗೆ. ಆಮೇಲೆ ಗೊಂಬೆ ಮತ್ತು ವಂಚಿ ಮನೆಗೆ ಬಂದಿದ್ರು. ಹೇಳಿದೆ ಇವಳು ನನ್ನ ತಂಗಿ ಅಂತ. ಅದಕ್ಕೆ ಮುಂಚೆನೇ ಪರಿಚಯ ಆಗಿದ್ರು, ಬಟ್ ಅವಳು ಮರ್ತೋಗಿದ್ಲು ವಂಚಿ. ಇವಳು ನನ್ನ ತಂಗಿ, ಹರ್ಟ್ ಮಾಡಬೇಡಿ ಅಂತ. ಆಮೇಲೆ ನಾವೇ ಅವಳಿಗೆ ಹರ್ಟ್ ಮಾಡಿಬಿಟ್ಟೆ. ಅಯ್ಯೋ, ಏನಕ್ಕೋ? ಅವಳು ಒಂದು ಸ್ವಲ್ಪ ಸಣ್ಣವಳಲ್ಲ, ಅದಕ್ಕೆ ಗೊತ್ತಾಗಲ್ಲ ಅನ್ನೋದು ಮರ್ತು ಹೋಗ್ಬಿಟ್ಟೆ. ಅದಕ್ಕೆ ಏನೇನು ಅಂತೆಲ್ಲ ಶೇರ್ ಮಾಡಲ್ಲ ಅಂತ ಇದ್ದು, ಸಣ್ಣವಳಲ್ಲ, ಅದಕ್ಕೆ ನಾನೇ ಅಪ್ಸೆಟ್ ಆಗಿಬಿಟ್ಟು ನೋಡಿ ನಾವು ಅಪ್ಪಂಗೆ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ವಂಚಿ ಜೊತೆ ಜಗಳ ಆಡ್ತಾರಾ ಮಹಿತಾ ಅವರು? ಯಾವಾಗಾದ್ರೂ ಜಗಳ ಆಡಿರೋದುಂಟಾ? ನನಗೋಸ್ಕರ ಜಗಳ ಆಡಿರೋದು ಆರ್ಯ ವಂಚಿ. ನಾನು ಅವಳ ಪಕ್ಕ ನಿಲ್ತೀನಿ. ಆಮೇಲೆ ನಾನು ಹೇಳ್ತಾ ಇರ್ತೀನಿ, ಅಯ್ಯ ಮೊದಲು ಜಗಳ ಆಡೋದು ನಿಲ್ಲಿಸಿ, ನಾ ಮಧ್ಯ ನಿಂತ್ಕೊತೀನಿ, ಅವಾಗ ನೀವಿಬ್ರು ಪಕ್ಕ ನಿಂತ್ಕೊಳ್ಳಿ, ಅವಾಗ ಇಬ್ರಿಗೂ ಸಿಗ್ತೀನಿ ನಾನು ಅಂತ. ವಾ, ಯಾರ್ಯಾರು ಹೇಳೋದಂಗೆ ನಿನ್ನ ಪಕ್ಕ ನಿಂತ್ಕೋಬೇಕಂತ ಜಗಳ ಮಾಡ್ತಾರಾ ವಂಚಿ ಮತ್ತು ಆರ್ಯ? ಓಕೆ. ಕ್ಲಾಸ್ಮೇಟ್ಸನ್ನು ಬೇಕಾದ್ರೆ, ಬಟ್ ಮ್ಯಾಮ್ ಇರ್ತಾಳೆ ಅದಕ್ಕೆ. ಓಕೆ, ಹಾಗಿದ್ರೆ ಲೀಡರ್ ಒಂಥರ ಮಹಿತಾ ಅವರು, ಸ್ಕೂಲಲ್ಲಾಗಿರ್ಬೋದು, ಸೆಟ್ಟಲ್ಲಾಗಿರ್ಬೋದು ಅಲ್ವಾ? ಕಂದ, ಇನ್ನು ಸೆಟ್ಟಲ್ಲಿ ಊಟ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೀರಿಯಲ್ ಸೆಟ್ಟಲ್ಲೆಲ್ಲ ಒಳ್ಳೆ ಚಪಾತಿ, ರೈಸ್, ಸಾಂಬಾರ್, ಫ್ರೂಟ್ಸ್, ಆಮೇಲೆ ಸಂಜೆ ಸ್ನ್ಯಾಕ್ಸ್ ಎಲ್ಲ. ಮಹಿತಾಗೆ ಹೆಂಗೆ ಊಟದ ಬಗ್ಗೆ ಹೇಳೋದಾದರೆ ಏನಿಷ್ಟ? ನನಗೆ ಕೆಲವೊಂದು ಸತಿ ಇಡ್ಲಿ ಮಾಡ್ತಾ ಇರ್ತಾರೆ, ನಂಗೆ ಇಷ್ಟ. ಆದರೆ ದಿನ ಬೆಳಗ್ಗೆ ಇಡ್ಲಿ ಪೇಷಂಟ್ ಫುಡ್. ನಾವು ಅದನ್ನ ಇಡ್ಲಿನ ಪೇಷಂಟ್ ಫುಡ್ ಅಂತ ಕರಿತೀವಿ. ಇಡ್ಲಿ ಇಷ್ಟನಾ ಮಹಿತಾಗೆ? ಓಕೆ, ಬಟ್ ಗುಡ್ ಫಾರ್ ಹೆಲ್ತ್. ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಓಕೆ. ಮತ್ತು ಬರೀ ದಿನ ಬೆಳಗ್ಗೆ ಅದನ್ನೇ ಮಾಡ್ತಾ ಇರ್ತಾರೆ, ಅದಕ್ಕೆ ನಂಗೆ ಬೋರ್ ಆಯಿತು. ಇಡ್ಲಿ ಯಾವುದು ಮಾಡ್ತಾರೆ, ಬೇರೆದು ಯಾವುದೂ ಇರಲ್ಲ. ಇಡ್ಲಿ ಬಿಟ್ಟು ಒಂದು ಬಿರಿಯಾನಿ ಥರ ಇರುತ್ತೆ, ರೈಸು, ಪಲಾವ್ ಇರುತ್ತೆ, ಆದರೂ ಖಾರ ಇರುತ್ತಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಇಡ್ಲಿನೇ ತಿಂತೀನಿ. ಸೂಪರ್. ಅಂದರೆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಮಾಡ್ತಾರೆ ಮಹಿತಾ ಅವರು. ಎಷ್ಟು ಅವರ್ ಮಲ್ಕೋತಾರೆ ಮಹಿತಾ? 8 hours.
ವಾವ್, ಕರೆಕ್ಟಾಗಿ 8 ಅವರ್ಸ್ ಟೈಮ್ ಟೇಬಲ್ ಹಾಕೊಂಡಿರ್ತೀರಾ? ಟೈಮ್ ಟೇಬಲ್ ಅದೆಲ್ಲ ಅಮ್ಮ ನೋಡ್ಕೋತಾರೆ. ನಂದು ಒಂದು ಡೈರಿ ನೋಟ್ ಇದೆ, ಅದರಲ್ಲಿ ಟುಮಾರೋ ಅಂದರೆ ಈಗ ಏನೇನು ಮಾಡಬೇಕು ಅಂತ ಬರ್ಕೊಂಡಿದ್ದೀನಿ. ಲಂಚ್ ಆಯಿತು, ಲಂಚ್ ಆಗಿದ ತಕ್ಷಣ ಸ್ಲೀಪ್ ಬರ್ತಿದೆ, ಬಟ್ ಇಂಟರ್ವ್ಯೂ ಇತ್ತಲ್ಲ ನಂಗೆ ಗೊತ್ತಿರಲಿಲ್ಲ, ಅದಕ್ಕೆ ಈಗ ಬಂದ್ಬಿಟ್ಟೆ. ಅದು ನೋಟ್ ಇದೆಲ್ಲ ಹೋಯ್ತು. ಕಂದ ನಿಂಗೆ ಕಾಸ್ಟ್ಯೂಮ್ಸ್ ಎಲ್ಲ ಯಾರು ಅಮ್ಮನೇ ಡಿಸೈನ್ ಮಾಡೋದಾ ಹೇಗೆ ಅಂತ? ಅಂದರೆ ಇಲ್ಲಿಗೆ ಹೋಗೋಕೆ ಇದೇ ಹಾಕೋಬೇಕು, ಈಗ ಸೀರಿಯಲ್ಗಾಗಿರ್ಬೋದು ಎಲ್ಲ ಕ್ಯೂಟಾಗಿ ವೇರ್ ಮಾಡ್ತೀಯಾ ಅಲ್ವಾ? ಸೀರಿಯಲ್ಗೆ ಲಂಗ ಬ್ಲೌಸ್ ನಾವು ಹೊಲಿಸಿರೋದು, ಲಂಗ ಬ್ಲೌಸ್ನ. ಅಲ್ಲ ಕಂದ, ಈಗ ಡೈಲಿ ಈ ಥರ ಇದೇ ಡ್ರೆಸ್ ಹಾಕಬೇಕು ಈ ಶೂಟ್ಗೆ ಅಂತ ಹೇಳ್ಬಿಟ್ಟು ಒಬ್ಬರು ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರೆ. ಆ ಥರ ಏನಾದರೂ ಮಹಿತಾ ಕಾಸ್ಟ್ಯೂಮ್ ಡಿಸೈನರ್ ಇದ್ದಾರಾ ಅಥವಾ ಅಮ್ಮನೇ ಸಜೆಸ್ಟ್ ಮಾಡ್ತಾರಾ ಅಂತ? ಅಮ್ಮನ ಕೆಲವೊಂದು ಸತಿ ಮಾಡ್ತಾರೆ, ಕೆಲವೊಂದು ಸತಿ ನೀವೇ ಹಾಕೊಂಡು ಹೋಗ್ತೀರಾ? ಅಮ್ಮಗೆ ನಾನು ಹೇಳ್ತೀನಿ, ಅಮ್ಮ ಇದು ಹಾಕೊಳ್ಳಿ ಚೆನ್ನಾಗಿದೆ, ರಿಕ್ವೆಸ್ಟ್ ಮಾಡ್ಕೊತೀರಾ? ಹಾಂ. ಆವಾಗ ನಮ್ಮ ಅಮ್ಮ ಕೆಲವೊಂದು ಸತಿ ಬಿಡ್ತಾರೆ, ಕೆಲವೊಂದು ಸತಿ ಬಿಡೋಲ್ಲ. ಓಕೆ. ಮಹಿತಾ, ಇಷ್ಟು ಲಾಂಗ್ ಹೇರ್ಸ್ ಹೇಗೆ ಮೇಂಟೈನ್ ಮಾಡ್ತೀರಾ? ನಂಗೆ ಗೊತ್ತಿಲ್ಲ. ಇಷ್ಟನಾ ನಿಮಗೆ ಲಾಂಗ್ ಹೇರ್ಸು? ತುಂಬ ಇಷ್ಟ. ನಂಗೆ ಕನ್ಸು ಕಾಣಿರ್ತೀನಿ ಅಲ್ಲಿನ ತನಕ ಲಾಂಗ್ ಹೇರ್ ಇರಬೇಕು. ಓ, ಅಲ್ಲಿ ತನಕ ಇದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗಿರುತ್ತೆ ಅಮ್ಮಂಗೆ, ನೀವು ಅಲ್ಲಿ ತನಕ. ಓಕೆ ಕಂದ, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಿನ್ನ ಜೊತೆ ಮಾತಾಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡೆ, ನಿನ್ನ ಪ್ರಾಜೆಕ್ಟ್ಸ್ ಬಗ್ಗೆ ಆಗಿರ್ಬೋದು, ಭೈರತಿ ರಣಗಲ್ ಸಿನಿಮಾದ ಒಂದು ಏನು ಅದರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆ ಜರ್ನಿ ಬಗ್ಗೆ, ಮತ್ತು ಸಾಂಗ್ಸ್ ಹೇಳಿದೆ. ನಮ್ಮನ್ನೆಲ್ಲ ಕೂಡ ಇದೇ ಥರ ಎಂಟರ್ಟೈನ್ ಮಾಡ್ತಾಯಿರು. ಆದಷ್ಟು ಬೇಗ ದೊಡ್ಡ ಹೀರೋಯಿನ್ ಆಗಿ ತೆರೆ ಮುಂದೆ ಬಂದು ನಮ್ಮೆಲ್ಲರನ್ನ ರಂಜಿಸು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕಂದ. ವೆಲ್ಕಮ್. ಯು ವೆಲ್ಕಮ್. ಮತ್ತೆ ಯಾವಾಗ ಸಿಗ್ತಾರೆ? ಡೇಟ್ ಕೊಡಿ ನಮಗೆ. ನೆಕ್ಸ್ಟ್ ಸಿನಿಮಾ ಆದ ತಕ್ಷಣ ನೀವು ಕರೆದಾಗ ಬರ್ತೀನಿ ಬೇಕಾದ್ರೆ. ಪ್ರಾಮಿಸ್? ಪ್ರಾಮಿಸ್. ಓಕೆ, ಡನ್. ಬಿಸಿ ಇದ್ರೆ ಬರೋಕ್ಕಾಗಲ್ಲ ಅಷ್ಟೇ. ನೋಡಿ, ಬ್ಯುಸಿ ಇದ್ರೆ ಬರೋಕ್ಕಾಗಲ್ಲ ಅಂತೆ. ಸೂಪರ್ ಬ್ಯುಸಿ ಆಗು ಕಂದ ನೀನು. ನಾನು ಅದೇ ಥರ ಆಶಿಸ್ತೀನಿ ನಿಮಗೆ, ಸಿಕ್ಕಾಪಟ್ಟೆ ಬ್ಯುಸಿ ಆಗು. ಓಕೆನಾ? ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಕ್ಯೂಟ್ ಬೆಡಗಿ ಮಹಿತಾ ಅವರ ಮಾತುಗಳು. ನನಗಂತೂ ಈ ಎಪಿಸೋಡ್ನ ಮುಗಿಸೋದಕ್ಕೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಸೊ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಪೇಜಸ್ನ ಎಲ್ಲದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಒಳ್ಳೊಳ್ಳೆ ಎಪಿಸೋಡ್ಸ್ಗಾಗಿ